ನಮಸ್ಕಾರ, ಎಕ್ಸಲೆಂಟ್ ಈವ್ನಿಂಗ್. ನಿಮ್ಮ ಬಿಸ್ನೆಸ್ ಅಲ್ಲಿ ಅವಾಗ ತೊಂದರೆ ಆಗ್ತಾ ಇದೆ, ದುಡ್ಡು ಸ್ಟಕ್ ಆಗಿದೆ, ಫ್ಯೂಚರ್ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಚೆನ್ನಾಗಿ ಬರ್ತಾ ಇರೋ ಆರ್ಡರ್ಗಳು ಸ್ಟಕ್ ಆಗೋಗ್ಬಿಟ್ಟಿದೆ, ಎಂಪ್ಲಾಯೀಸ್ ಬಿಟ್ಟು ಹೋಗ್ತಾ ಇದ್ದಾರೆ, ಸಣ್ಣ ಆಕ್ಸಿಡೆಂಟ್ಗಳಾಗ್ತಾ ಇದೆ. ವೆಲ್ ಲೈಕ್ ಸೋ ಮೆನಿ ಥಿಂಗ್ಸ್, ಅಪಶಕುನಗಳು ಜಾಸ್ತಿ ಆಗ್ತಾ ಇದೆ. ಸೋ ಮೆನಿ ಥಿಂಗ್ಸ್ ಲೈಕ್ ಪೀಪಲ್ ಸೇ ಸಡನ್ ಆಗಿ ನಾನು ಚೆನ್ನಾಗಿ ನಡೀತಾ ಇದ್ದಿದ್ದು ವ್ಯಾಪಾರ ಸ್ಟಕ್ ಆಗ್ಬಿಟ್ಟಿದೆ. ಅಂಡ್ ಇಫ್ ದಿಸ್ ಇಸ್ ಹ್ಯಾಪನಿಂಗ್ ಟು ಯು, ಇದು ನಿಮ್ಮ ಬಿಸ್ನೆಸ್ ಅಲ್ಲಿ ಆಗ್ತಾ ಇದೆ, ಪ್ರೋಗ್ರೆಸ್ ಆಗ್ತಾ ಇಲ್ಲ, ಮೈಂಡ್ ಮಂಕ್ ಆಗ್ಬಿಟ್ಟಿದೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ದೆನ್ ದಿಸ್ ವಿಡಿಯೋ ಇಸ್ ಫಾರ್ ಯು. ರೈಟ್? ಬಿಸ್ನೆಸ್ ಅಲ್ಲಿ ಬೆಳೆದಾಗ ಕಣ್ ದೃಷ್ಟಿ ಬೀಳುತ್ತಾ, ಈ ವಿಚಾರದ ಬಗ್ಗೆ ಇವತ್ತು ಲೈವ್ ಕಾರ್ಯಕ್ರಮ ಯೂಟ್ಯೂಬಲ್ಲಿ. ವೆಲ್ಕಮ್. ನನ್ನ ಹೆಸರು ಮಾಸ್ಟರ್ ಕೋಚ್ ಸತ್ಯ, ಕನ್ಸ್ಯೂಮ್ಯಾಕ್ಸ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಫೌಂಡರ್. ಲಾಸ್ಟ್ 13 ವರ್ಷಗಳಿಂದ ಕರ್ನಾಟಕದ ಫಸ್ಟ್ ಕನ್ನಡ ಬಿಸ್ನೆಸ್ ಕೋಚಿಂಗ್ ಸಂಸ್ಥೆ. ಮೋರ್ ದೆನ್ 10,000 ಬಿಸ್ನೆಸ್ ಓನರ್ಸ್ ಟ್ರೈನಿಂಗ್ ಪಡ್ಕೊಂಡಿದ್ದಾರೆ. ವೆಲ್, ದಿಸ್ ಇಸ್ ಯುವರ್ ಆಪರ್ಚುನಿಟಿ ಟು ಅಟೆಂಡ್ ದ ಲೈವ್ ಪ್ರೋಗ್ರಾಮ್. ಹೌ ಮೆನಿ ಆಫ್ ಯು ಆರ್ ರೆಡಿ? ಟೈಪ್ ready if you are watching this live, or even if you are watching this as a recorded version, right? So how many of you experience like some kind of ಇದಕ್ಕಿದಂಗೆ ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ದೃಷ್ಟಿ ಆಗ್ಬಿಟ್ಟಿದೆ, ಕಣ್ ಬಿಟ್ಬಿಟ್ಟಿದೆ, ಏನ್ ಮಾಡಿದ್ರು ಮುಂದೆ ಹೋಗಕ್ಕಾಗ್ತಾ ಇಲ್ಲ? ಟೈಪ್ ಎಸ್ ಅಂತ ಹೇಳ್ಬಿಟ್ಟು. ಸೊ ವೈ ದಿಸ್ ಹ್ಯಾಪನ್ಸ್? ನಿಜನಾ ಕಣ್ ದೃಷ್ಟಿ ಬೀಳೋದು? ಎಷ್ಟು ಜನರಿಗೆ ಕಣ್ ಬೀಳೋದು ಕೆಟ್ಟದ ಅನುಭವ? ಹೌ ಮೆನಿ ಆಫ್ ಯು ಹರ್ಡ್ ದಿಸ್, ಆರ್ ಹೌ ಮೆನಿ ಆಫ್ ಯು ಎಕ್ಸ್ಪೀರಿಯನ್ಸ್ಡ್? ಬೇಸಿಕಲಿ ಟುಡೇ ಐ ಆಮ್ ಗೋಯಿಂಗ್ ಟು ಗೋ ಡೀಪರ್ ಇನ್ ಟು ದಿಸ್ ಟಾಪಿಕ್. ಮೊಟ್ಟ ಮೊದಲನೇದಾಗಿ ಐ ವಾಂಟ್ ಟು ಎಕ್ಸ್ಪ್ಲೈನ್ ಸಮಥಿಂಗ್. ಬಿಸ್ನೆಸ್ ಬಿಲ್ಡ್ ಆಗಿರ್ಬೋದು, ಅಥವಾ ನೀವೊಂದು ದೊಡ್ಡ ಸಾಧನೆ ಮಾಡಿರ್ಬೋದು, ಒಂದು ಎಂಪ್ಲಾಯಿ ಆಗಿ, ಅಥವಾ ಒಂದು ಸ್ವಂತ ಮನೆ ಕಟ್ಸಿದ್ದೀರಾ, ಹೊಸ ಗಾಡಿ ತಗೊಂಡಿದ್ದೀರಾ, ಇನ್ನು ಹೊಸ ಒಡವೆ ತಗೊಂಡಿದ್ದೀರಾ. ಸೊ ಇದೆಲ್ಲ ತಗೊಂಡಾಗ ಜನ ಏನ್ ಹೇಳ್ತಾರೆ, ಹುಷಾರು, ತುಂಬಾ ತೋರಿಸ್ಕೊಂಬೇಡ, ಕಣ್ ಬಿದ್ಬಿಡುತ್ತೆ. ಹೌ ಮೆನಿ ಆಫ್ ಯು ಹರ್ಡ್ ದಿಸ್? ಟೈಪ್ ಮೀ. ನಾನು ಕೇಳಿದ್ದೀನಿ ಇದನ್ನ ಅಂತ ಹೇಳ್ಬಿಟ್ಟು. ತುಂಬಾ ಜನ ಹೇಳಿರೋರ್ ಮಾತು ನಾನು, ಕಲ್ಲೇ ತಗಲ್ದ್ರು ತಡ್ಕೊಬೋದು, ಕಣ್ಣೆಟ್ ಬಿದ್ಬಿಟ್ರೆ ತಡ್ಕೊಳ್ಳೋದು ಭಾರಿ ಕಷ್ಟ ಅಂತ ಹೇಳ್ಬಿಟ್ಟು. ಹೌ ಮೆನಿ ಆಫ್ ಯು ಹರ್ಡ್ ದಿಸ್? ಟೈಪ್ ಎಸ್, ನಾನು ಕೇಳಿದ್ದೀನಿ, ಹರ್ಡ್ ದಿಸ್. ಆರ್ ಎನಿಬಡಿ ಎಕ್ಸ್ಪೀರಿಯನ್ಸ್ ದಿಸ್? ಓಕೆ, ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ಯು ಸ್ಟೆಪ್ ಬೈ ಸ್ಟೆಪ್. ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಹೊಸದ್ರಲ್ಲಿ ಹೇಗಿರ್ತೀವಿ? ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ, ಹಂಬಲ್, ಕರುಣಾಮಯ ಆಗಿರ್ತೀವಿ, ಎಲ್ಲರ ಜೊತೆ ಸಹೋದ್ಯೋಗಿ ಆಗಿರ್ತೀವಿ. ಲೈಕ್ ವಿ ವಿಲ್ ಬಿ ವೆರಿ ಕೇರಿಂಗ್ ಟು ಎವ್ರಿಬಡಿ. ಜೊತೆಗೆ ಇನ್ನೇನ್ ಮಾಡ್ತೀವಿ ನಾವು? ಎಲ್ಲರೂ ಕೇಳಿಸ್ಕೊಂತೀವಿ, ಆನ್ ಟೈಮ್ ಬರ್ತೀವಿ, ಹಂಬಲ್ ಆಗಿರ್ತೀವಿ. ಕರೆಕ್ಟ್? ಸೊ ವಿ ಆರ್ ವೆರಿ ವೆರಿ ಹಂಬಲ್ ಆಸ್ ವಿ ಸ್ಟಾರ್ಟ್ ದ ಬಿಸ್ನೆಸ್. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗ್ತಾ ಹೋಗುತ್ತೆ, ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ. when you start getting a success, like success ಅಂತ ಹೇಳಿದ್ರೆ like you achieved your milestone, ಬೈಕ್ ತಗೊಂಡ್ರಿ ಅಥವಾ ಕಾರ್ ತಗೊಂಡ್ರಿ, ಹೊಸ ಮಿಷನರಿಗಳನ್ನ ಹಾಕಿದ್ರಿ, then you bought some like you been to foreign trip, or you went to a family outing, ಫೇಸ್ಬುಕ್ ಅಲ್ಲಿ ಫೋಟೋ ಹಾಕಿದ್ರಿ, ಅಥವಾ ಯೂಟ್ಯೂಬ್ ಸ್ಟೇಟಸ್ ಹಾಕಿದ್ರಿ, ಸ್ಟೋರಿ ಕ್ರಿಯೇಟ್ ಮಾಡಿದ್ರಿ, ಬ್ರಾಂಚ್ಗಳು ಓಪನ್ ಮಾಡಿದ್ರಿ, ರೈಟ್? ಯು ಬಾಟ್ ಎ ಹೈಯರ್ ಲೆವೆಲ್ ಕಾರ್ಸ್, ಓಕೆ, ಟಾಪ್ ಎಂಡ್ ಕಾರ್ ತಗೊಂಡ್ರಿ, ಸೈಟ್ಗಳು ಮಾಡಿದ್ರಿ, ಮನೆ ಕಟ್ಸಿದ್ರಿ. ಸೊ ವಾಟ್ ಹ್ಯಾಪನ್ಸ್ ಸ್ಲೋಲಿ, ಪೀಪಲ್ ಲುಕ್ ಅಟ್ ಸೇ, ಚೆನ್ನಾಗಿ ಬೆಳೀತಾ ಇದ್ದಾನೆ, ಚೆನ್ನಾಗಿದ್ದಾನೆ. ಎರಡು ತರ ಜನ ಸಿಗ್ತಾರೆ ನಮಗೆ. ಪೀಪಲ್ ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ಯುವರ್ ಪ್ರೋಗ್ರೆಸ್, ಅಚೀವ್ಮೆಂಟ್. ಅಂಡ್ ಅದರ್ ಪೀಪಲ್ ಸ್ಟಾರ್ಟ್ ಟೆಲ್ಲಿಂಗ್ ಯು, ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ, ದೇರ್ ಇಸ್ ನಥಿಂಗ್ ರಾಂಗ್ ವಿತ್ ದೆಮ್. ಅವ್ರು ಹೇಳ್ತಾರೆ ಹುಷಾರು. ಎಷ್ಟು ಜನ ಕೇಳಿಸ್ಕೊಂಡಿದ್ದೀರಾ? ಟೈಪ್ ಹುಷಾರು. ಈ ಪದ ಇದೆಯಲ್ಲ, ದಿಸ್ ಇಸ್ ಸಮಥಿಂಗ್ ಆಲ್ವೇಸ್. ಹುಷಾರು, ಕಣ್ ಬಿದ್ಬಿಡುತ್ತೆ. ಇದು ಹೊರಗಡೆಯವ್ರು ಹೇಳ್ಬೋದು, ಸ್ನೇಹಿತರು ಹೇಳ್ಬೋದು, ಅಕ್ಕಪಕ್ಕದ ಶಾಪ್ ಅವರು, ಓನರ್, ಅಂಗಡಿಯವ್ರು ಹೇಳ್ಬೋದು, ಅಥವಾ ನಮ್ಮ ಸ್ನೇಹಿತರು ಹೇಳ್ಬೋದು, ಅಥವಾ ಮನೆಯವರೇ ಹೇಳ್ಬೋದು. ಹುಷಾರು, ಹುಷಾರು. ಈ ಪದ ಇದೆಯಲ್ಲ, ಇಟ್ಸ್ ಸ್ಲೋಲಿ ಏನಾಗುತ್ತೆ, ಇದು ಏನಂತ ಕರೀತಾರೆ, ದಿಸ್ ಇಸ್ ಸಮಥಿಂಗ್ ಐ ಆಲ್ವೇಸ್ ಸೀನ್. ಹುಷಾರು ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಮೈಂಡಿಗೆ, ದೇರ್ ಇಸ್ ಸಮಥಿಂಗ್ ಡೇಂಜರ್ ಅನ್ಸಕ್ ಶುರು ಆಗುತ್ತೆ. ಕರೆಕ್ಟ್? ಅವ್ರ ಇಂಟೆನ್ಷನ್ ಏನಪ್ಪಾ ಅಂದ್ರೆ ಒಳ್ಳೇದಾಗಿರ್ಲಿ, ಒಳ್ಳೆಯವನ್ನ ಅದು ಸೇಫ್ ಆಗಿರ್ಲಿ ಅನ್ನೋದೇ ಅವ್ರ ಇಂಟೆನ್ಷನ್. ಆದರೆ ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ, ನಮ್ಮಲ್ಲಿ ಎರಡು ಮೈಂಡ್ ಇದೆ, ಕಾನ್ಶಿಯಸ್ ಮೈಂಡ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ.
ಎಲ್ಲಿವರೆಗೂ ನಮ್ಗೆ ಕಣ್ ಬೀಳುತ್ತೆ. ಇನ್ಫ್ಯಾಕ್ಟ್ ಲೈಕ್ ನಾವೇನ್ ಅನ್ಕೊಂತೀವಿ, ಎಲ್ಲರೂ ಕಣ್ ಬೀಳುತ್ತೆ. ಒಳ್ಳೆ ತರ ಕಣ್ ಬೀಳೋದು ಇದೆ, ಎರಡನೇ ತರ ಕಣ್ ಬೀಳೋದಿದೆ, ಯಾವ್ದು ನೆಗೆಟಿವ್ ಕಣ್ ಬೀಳೋದಿದೆ ಅಂತ ಹೇಳ್ತಾರೆ. ನೋ, ಕ್ಲಿಯರ್ಲಿ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಟ್ ಎಂಟೈರ್ಲಿ ಸಬ್ಜೆಕ್ಟ್. ನಾನು ಮಾತಾಡೋದೇನಪ್ಪ ಅಂದ್ರೆ ನಮ್ಮ ಬಗ್ಗೆ ಮಾತಾಡ್ತೀನಿ ಫಸ್ಟ್ ಇವಾಗ. ಏನ್ ನಮ್ಮ ಬಗ್ಗೆ ಮಾತಾಡೋದಾದ್ರೆ, ಆಸ್ ವಿ ಗ್ರೋನ್ ಒಂದ್ ಲೆವೆಲ್ ದಾಟಿದ್ಮೇಲೆ ಏನಾಗ್ಬಿಡುತ್ತೆ, ಸ್ಲೋಲಿ ಎಲ್ಲೋ ಒಂದ್ ಕಡೆ ನಮ್ಮ ಒಳಗಡೆನೆ ಏನಾಗ್ಬಿಡುತ್ತೆ, ವಿ ಸ್ಟಾರ್ಟ್ ಗೇನಿಂಗ್ ಕೈಂಡ್ ಆಫ್ ಈಗೋ ಬಂದ್ಬಿಡುತ್ತೆ, ಹಂಬಲ್ನೆಸ್ ಹೋಗ್ಬಿಡುತ್ತೆ, ಕೇರಿಂಗ್ ಹೋಗ್ಬಿಡುತ್ತೆ, ಹಾರ್ಡ್ ವರ್ಕ್ ಹೋಗ್ಬಿಡುತ್ತೆ. ಅಂಡ್ ದೆನ್ ಲೈಕ್ ಎಲ್ಲೋ ಒಂದ್ ಕಡೆ ಹೊಸದನ್ನ ಕಲಿಯೋದಿಲ್ಲ, ನಮ್ಗೇನೋ ಒಂಥರ ಸೋಂಬೇರಿತನ ಬಂದ್ಬಿಟ್ಟಿರುತ್ತೆ, ಫಿಯರ್ ಬಂದ್ಬಿಡುತ್ತೆ. ಸಕ್ಸಸ್ ಬಂದ್ಮೇಲೆ ಎಲ್ಲೋ ಒಂದ್ ಕಡೆ ಏನಾಗುತ್ತೆ, ಅಹಂ ಜೊತೆಗೆ ಫಿಯರ್ ಕೂಡ ಬಂದ್ಬಿಡುತ್ತೆ. ಎಷ್ಟೊಂದು ಸಾಧನೆ ಮಾಡಿದ್ದೀನಿ, ಇದು ಹಿಂಗೆ ಉಳಿಸ್ಕೊಳಕ್ ಆಗುತ್ತಾ, ಏನ್ ಕತೆ, ಸಮ್ವೇರ್ ಏನಾಗಕ್ ಶುರು ಆಗುತ್ತೆ ನಮ್ಮ ಮೈಂಡಲ್ಲಿ, ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ದ್ವಂದ್ವಗಳು ನಡೆಯಕ್ಕೆ ಶುರು ಆಗುತ್ತೆ. ಏನದು, ತುಂಬಾ ಬೆಳೆದ್ಬಿಟ್ಟಿದ್ದೀನಿ, ಹಿಂಗೆ ಎಷ್ಟು ದಿವಸ ನಡೆಯುತ್ತೋ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಬೇರೆಯವ್ರು ಕಣ್ಣು ಹಾಕೋದಕ್ಕಿಂತ ನಮ್ಮೇಲೆ ನಾವೇ ಕಣ್ಣು ಹಾಕೊಂಡ್ಬಿಡ್ತೀವಿ. ಹೌ ಆಫ್ ಯು ಫೀಲಿಂಗ್ ವಾವ್, ಟೈಪ್ ವಾವ್ ಅಂತ. ಬೇರೆಯವ್ರು ಏನ್ ಕಣ್ಣು ಹಾಕ್ತಾರೋ ಲೆಕ್ಕ ಅದಲ್ಲ, ಆದ್ರೆ ನಮ್ಮ ಮೇಲೆ ನಾವು ಸೆಲ್ಫ್ ದೃಷ್ಟಿ ಕಣ್ಣು ಹಾಕೊಂಡ್ಬಿಡ್ತೀವಿ. ಎಷ್ಟು ಚೆನ್ನಾಗಿ ದುಡ್ಡು ಬರ್ತಾ ಇದೆಯಪ್ಪ, ಎಷ್ಟೊಂದು ಆರ್ಡರ್ ಬರ್ತಾ ಇದೆ, ಎಷ್ಟು ಚೆನ್ನಾಗಿ ನಮ್ಮ ಟೀಮ್ ಬಿಲ್ಡ್ ಆಗ್ತಾ ಇದೆ, ಎಷ್ಟೊಂದು ಬ್ರಾಂಚ್ ಓಪನ್ ಮಾಡ್ತಾ ಇದೀನಿ, ಎಷ್ಟೊಂದು ಹೊಸದ್ ಕಲಿತಾ ಇದೀನಿ, ಎಷ್ಟೊಂದು ಚೆನ್ನಾಗಿ ಎಲ್ಲ ನಡೀತಾ ಇರುತ್ತೆ. ಇದು ಎಷ್ಟು ದಿವಸ ಹಿಂಗ್ ನಡೆಯುತ್ತೋ. ನಾವೇನ್ ಮಾಡಿದ್ವಿ, ನಾವೇನ್ ಮಾಡಿದ್ವಿ, ಆ ಒಂದು ಕಣ್ಣು ಬೀಳೋದು ಅಂತ ಹೇಳ್ತೀವಲ್ಲ, ನಾನು ಅದಕ್ಕೆ ವಾವ್ ಅಂತ ಪಾಸಿಟಿವ್ ಹಾಕ್ಸ್ತಾ ಇದ್ದೀನಿ ಇಲ್ಲಿ. ಕರೆಕ್ಟ್. ಬೇರೆಯವ್ರು ನಮ್ಗೆ ಅವರ ಒಂದು ಕಣ್ ಬಿಟ್ಟು ನಾವೇನಾದ್ರೂ ಉದ್ಧಾರ ಆಗಂಗಿದ್ದಿದ್ರೆ, ಅಥವಾ ಬೇರೆಯವ್ರು ನಮ್ಮ ಮೇಲೆ ಕಣ್ಣು ಹಾಕಿ ನಮ್ಗೆ ಹಾಳು ಮಾಡಂಗಿದ್ದಿದ್ರೆ, ಇವತ್ತು ಎಂತೆಂಥ ದೊಡ್ಡ ದೊಡ್ಡ ಮೇಧಾವಿಗಳೆಲ್ಲ ಸೇರ್ಕೊಂಡು ಕರೋನಾ ಹೋಗ್ಲಿ ಅನ್ನಂಗಿದ್ದಿದ್ರೆ ಕರೋನಾ ಹೋಗ್ಬಿಟ್ಟಿರೋದಲ್ವಾ. ಅಥವಾ ಓಕೆ, ವಿಲ್ ಹ್ಯಾವ್ ವಿಶ್ಡ್ ಎಲ್ಲರೂ ಶ್ರೀಮಂತರಾಗ್ಲಿ ಅಂದ್ರೆ ಎಲ್ಲರೂ ಶ್ರೀಮಂತರಾಗ್ಬಿಟ್ಟಿರೋರಲ್ವಾ. ಇಟ್ ಈಸ್ ನಾಟ್ ದ್ಯಾಟ್. ಅಂದ್ರೆ ನಾವು ನಮ್ಮ ಒಳಗಡೆ ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಏನಿಂದ, ಇಟ್ಸ್ ಅ ಗೇಮ್ ಆಫ್ ಅಕ್ಸೆಪ್ಟಿಂಗ್ ಆರ್ ನಾಟ್ ಅಕ್ಸೆಪ್ಟಿಂಗ್. ಯಾರೇ ನಮ್ಗೆ ಏನೇ ಒಂದು ಥಾಟ್ ನ ರಿಲೀಸ್ ಮಾಡುದು, ಬೇರೆಯವ್ರು ಕಣ್ಣು ಹಾಕ್ತಾ ಇದ್ದಾರೆ, ಅಥವಾ ನಿನ್ ಕೆಟ್ಟದಾಗತ್ತೆ ಅಂತ ಅವ್ರು ಹೇಳಿದಾಗ ನಾವು ಎಲ್ಲಿವರೆಗೂ ಅಕ್ಸೆಪ್ಟ್ ಮಾಡ್ಕೊಳೋದಿಲ್ಲ, ಅದಲ್ಲಿವರೆಗೂ ನಮ್ಗೆ ಏನು ಕೂಡ ಮಾಡಕ್ ಸಾಧ್ಯವೇ ಇಲ್ಲ. ಕರೆಕ್ಟ್. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ದಿಸ್ ಫ್ಯೂ ಎಕ್ಸಾಂಪಲ್ಸ್. ಹೇಗೆ ನಮ್ಮ ಒಂದು ಕಣ್ಣನ್ನ ನಮ್ಮ ಮೇಲೆ ನಾವು ಬೀಳ್ದಿರಂಗ್ ಮಾಡ್ಕೊಳೋದು, ಬೇರೆಯವ್ರ ಕಣ್ಣು ಬೀಳ್ತಾ ಇರ್ತೋ ಇದೆಯೋ ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ಮೆನಿ ಎ ಟೈಮ್ಸ್ ನಾನೇನ್ ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ, ಸೆಲ್ಫ್ ಮಾಸ್ಟ್ರಿ ಕೋಚ್ ಆಗಿ, ಬಿಸ್ನೆಸ್ ಕೋಚ್ ಆಗಿ, ನನ್ನ 20 ವರ್ಷಗಳ ಬಿಸ್ನೆಸ್ ಅನುಭವ ಪ್ಲಸ್ ಆಸ್ ಎ 13 ವರ್ಷಗಳ ಬಿಸ್ನೆಸ್ ಕೋಚ್, ಫಸ್ಟ್ 5 years ನಾನು ಬಿಸ್ನೆಸ್ ಅಲ್ಲಿ ಏರ್ಪೇರ್ ಮಾಡ್ಕೊಂಡಿರತಕ್ಕಂಥದ್ದು ಎಲ್ಲ ನೋಡಿದಾಗ, ಫಸ್ಟ್ ಥಿಂಗ್, ಲಿಸನ್ ಟು ದಿಸ್ ಕೇರ್ಫುಲಿ. ನಾವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ನಮ್ ಜೊತೆ ನಾವ್ ಏನ್ ಮಾತಾಡ್ಕೊತೀವಿ, ದಿಸ್ ಇಸ್ ಸಮಥಿಂಗ್ ಕಾಲ್ಡ್ ಸೆಲ್ಫ್ ಟಾಕ್. ಆಲ್ ಆಫ್ ಯು ಟೈಪ್ ಇನ್ ದ ಚಾಟ್ ಬಾಕ್ಸ್ ಸೆಲ್ಫ್ ಟಾಕ್. ದಿಸ್ ಇಸ್ ಗೋಯಿಂಗ್ ಟು ಕ್ರಿಯೇಟ್, ಸೆಲ್ಫ್ ಟಾಕ್ ಮೀನ್ಸ್ ಯುವರ್ ಸೆಲ್ಫ್ ಥಾಟ್. ನಮ್ ಜೊತೆ ನಾವು ಮಾತಾಡ್ತೀವಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾರಾದ್ರೂ ನಮ್ಗೆ ಕಣ್ ಬೀಳಕ್ಕಿನ ಮುಂಚೆ, ವಾಟ್ ಈಸ್ ದಟ್ ಥಾಟ್ಸ್ ವಿ ಆರ್ ಕ್ರಿಯೇಟಿಂಗ್ ವಿತ್ ಅವರ್ ಸೆಲ್ಫ್. ಟೈಪ್ ಆಫ್ ಯು ಸೆಲ್ಫ್ ಟಾಕ್. ನಮ್ ಜೊತೆ ಸ್ವಯಂ ಮಾತಾಡ್ಕೊಂಡಿಲ್ಲ, ಅದನ್ನ ಆಟೋ ಸಜೆಷನ್ಸ್ ಅಂತ ಕೂಡ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಸೆಲ್ಫ್ ಟಾಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ ಜೊತೆ ನಾವು ಯಾವಾಗ್ಲೂ ಏನ್ ಮಾತಾಡ್ಕೊಂತೀವಿ, ದಟ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ನಾವ್ ಯಾವಾಗ್ಲೂ ಎಲ್ಲೋ ಒಂದ್ ಕಡೆ ಇನ್ಫಾರ್ಮೇಶನ್ ಚಿಕ್ಕ ವಯಸ್ಸಲ್ಲಿ ತಗೊಂತೀವಿ. ಹುಷಾರು ಅನ್ನೋ ಈ ಪದ ಇದೆಯಲ್ಲ, ಈ ಪದ ನಾವು ಚಿಕ್ಕ ವಯಸ್ಸಿಂದ ಕೇಳಿದೀವಿ. ಹುಷಾರು, ತುಂಬಾ ನಗಬೇಡ, ಹುಷಾರ್, ತುಂಬಾ ಖುಷಿ ಬೀಳ್ಬೇಡ, ಹುಷಾರ್ ಸೈಕಲ್ ಅಲ್ಲಿ ಹೋಗ್ಬೇಕಾದ್ರೆ, ಹುಷಾರ್ ಡ್ರೈವ್ ಮಾಡ್ಬೇಕಾದ್ರೆ, ಹುಷಾರ್ ಎಕ್ಸಾಮ್ ಬರೆಯಕ್ ಹೋಗ್ಬೇಕಾದ್ರೆ, ಸಮ್ವೇರ್ ತುಂಬಿಟ್ಟಿರ್ತಾರೆ. ಅದರಿಂದ ನಾವು ಹೊರಗಡೆ ಬರ್ಬೇಕಂದ್ರೆ ಇದು ಬೇಕಾಗಿರೋದು ಮೊಟ್ಟ ಮೊದಲೇದು ಆಟೋ ಸಜೆಷನ್ ಅಂತ ಕರೀತಾರೆ. ಅದನ್ನ ನಾನು ಸೆಲ್ಫ್ ಟಾಕ್ ಅಂತ ಕರಿತೀವಿ. ನಮ್ ಜೊತೆ ನಾವೇನ್ ಮಾತಾಡ್ಕೊಳ್ತೀವಿ ಅನ್ನೋದು. ವಾಟ್ ಈಸ್ ದಟ್ ವಿ ಸ್ಪೀಕ್ ವಿತ್ ಅವರ್ ಸೆಲ್ಫ್. ಇವತ್ತಿನ ದಿನ ಇರುತ್ತೋ, ಇವತ್ತು ಏನಾಗುತ್ತೋ ಟರ್ನ್ ಓವರ್, ಇವತ್ತೇನ್ ಟಾರ್ಗೆಟ್ ಅಚೀವ್ ಮಾಡಕ್ಕಾಗುತ್ತೋ ಇಲ್ಲೋ, ಇವತ್ತು ಕೆಲ್ಸದವ್ರು ಬರ್ತಾರೋ ಇಲ್ವೋ, ಇವತ್ತು ನಾನು ಈ ಪ್ರಾಡಕ್ಟ್ ಡೆಲಿವರಿ ಮಾಡಕ್ಕಾಗುತ್ತೋ ಇಲ್ಲೋ, ಇವತ್ತು ಕಲೆಕ್ಷನ್ ಮಾಡಕ್ ಆಗುತ್ತೋ ಇಲ್ಲೋ. ವಾಟ್ ಈಸ್ ದಿಸ್ ಸೆಲ್ಫ್ ಟಾಕ್, ಪಾಸಿಟಿವ್ ಆರ್ ನೆಗೆಟಿವ್ ಥಾಟ್? ಟೈಪ್ ಇನ್ ದ ಚಾಟ್ ಬಾಕ್ಸ್. ನಾನು ಇಷ್ಟೊತ್ತು ಹೇಳಿದ್ನಲ್ಲ, ನಮ್ಮ ಜೊತೆ ನಾವು ಮಾತಾಡ್ಕೊಳ್ತಿರೋದು ಮೆನಿ ಎ ಟೈಮ್ಸ್ ಕಾಮನ್ ಆಗಿ ನೋಡೋದಾದ್ರೆ 80% ನಮ್ಮ ಜೊತೆ ನಾವು ನೆಗೆಟಿವ್ ಮಾತಾಡ್ತೀವಿ.
ಹೊರಗಡೆಯವ್ರು ಕಣ್ಣು ಹಾಕೋದಿರ್ಲಿ, ನಮ್ಮ ಜೊತೆ ನಾವೇ ನೆಗೆಟಿವ್ ಮಾತಾಡ್ಕೊಂಡಾಗ ನಮ್ಮ ಥಾಟ್ಸ್ ನಮ್ಮ ಜೊತೆ ನೆಗೆಟಿವ್ ಇರ್ಬೇಕಾದ್ರೆ ನಮ್ಮ ಆಕ್ಷನ್ ಹೆಂಗಿರುತ್ತೆ? ನಮ್ಮ ಸೆಲ್ಫ್ ಟಾಕೇ ನೆಗೆಟಿವ್ ಇರಬೇಕಾದ್ರೆ ನಮ್ಮ ಆಕ್ಷನ್ ಆಲ್ಸೋ ವಿಲ್ ಬಿ ಇನ್ ನೆಗೆಟಿವ್ ಆರ್ ಲೋ ಎನರ್ಜಿ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ ನಾನು. ಕರೆಕ್ಟ್? ಸೊ ನಮ್ಮ ಜೊತೆ ನಾವು ಹೇಗೆ ಮಾತಾಡಬೇಕು? ಸೆಲ್ಫ್ ಟಾಕ್ ಶುಡ್ ಬಿ ರೈಟ್ ಟಾಕ್. ಟೈಪ್ ಆಲ್ ಆಫ್ ಯು ರೈಟ್ ಟಾಕ್. ನಮ್ಮ ಜೊತೆ ನಾವು 80% ಯಾವಾಗಲೂ ಏನು ಮಾತಾಡ್ಕೊಬೇಕು? ಸೆಲ್ಫ್ ರೈಟ್ ಟಾಕ್ ಇರಬೇಕು. ಏನು ನಾನು ಸಜೆಸ್ಟ್ ಮಾಡ್ತೀನಿ, ನಾವು ಪ್ರತಿ ಸೋಮವಾರ ರಾತ್ರಿ ಮಂಡೇ ಮೆಂಟರಿಂಗ್ ವಿತ್ ಮಾಸ್ಟರ್ ಕೋಚ್ ಸತ್ಯ ಅಂತ ನಮ್ಮ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಮತ್ತೆ ಕನ್ಸ್ಯೂಮ್ಯಾಕ್ಸ್ ನ ಇನ್ನರ್ ಸ್ಟೂಡೆಂಟ್ಸ್ ಗಳಿಗೆ ಕ್ಲಾಸ್ ಕಂಡಕ್ಟ್ ಮಾಡ್ತೀನಿ. ಅಂಡ್ ಐ ಇಂಡ್ಯೂಸ್ ಆರ್ ಲೈಕ್ ಐ ಸಜೆಸ್ಟ್ ದೆಮ್. ಏನ್ ಮಾಡ್ತೀವಿ? ಆಟೋ ಸಜೆಷನ್ ಮಾಡ್ತೀನಿ. ಸೊ ಹಾಫ್ ಆಫ್ ದಟ್ ಐ ಆಮ್ ಗೋಯಿಂಗ್ ಟು ಶೇರ್ ವಿತ್ ಯು ರೈಟ್ ನೌ. ಏನು ಪ್ರತಿ ಎವ್ರಿ ಡೇ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಏನಿರಬೇಕು ನಮ್ಮ ರೈಟ್ ಸೆಲ್ಫ್ ಟಾಕ್? ಮೊದಲೇದು, ಟುಡೇ ಇಸ್ ಗೋಯಿಂಗ್ ಟು ಬಿ ಮೈ ಬೆಸ್ಟ್ ಡೇ. ಟೈಪ್ ಆಲ್ ಆಫ್ ಯು ಇಫ್ ಯು ವಾಂಟ್. ಟುಡೇ ಇಸ್ ಗೋಯಿಂಗ್ ಟು ಬಿ ಮೈ ಬೆಸ್ಟ್ ಡೇ. ಇವತ್ತು ನನ್ನ ಒಳ್ಳೆಯ ದಿನ, ನಾನಿವತ್ತು ಒಳ್ಳೆ ಎಫರ್ಟ್ ಹಾಕ್ತೀನಿ, ಐ ವಿಲ್ ಗ್ರೋ ಇನ್ ಮೈ ಬಿಸ್ನೆಸ್, ನನ್ನ ವ್ಯಾಪಾರದಲ್ಲಿ ಬೆಳಿತೀನಿ, ನನಗೆ ಒಳ್ಳೆ ಆರ್ಡರ್ಗಳು ಬರ್ತಾ ಇದೆ, ನನ್ನ ಟೀಮ್ ಆನ್ ಟೈಮ್ ಬರ್ತಾ ಇದೆ, ನನ್ನ ಒಂದು ಎಂಪ್ಲಾಯೀಸ್ ಒಳ್ಳೆ ಎಫರ್ಟ್ ಹಾಕಿ ರಿಸಲ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ನನ್ನ ಗ್ರಾಹಕರು ಸಂತೃಪ್ತರಾಗಿದ್ದಾರೆ, ನನ್ನ ಲಾಭ ಜಾಸ್ತಿ ಆಗ್ತಾ ಇದೆ, ನನ್ನ ವ್ಯಾಪಾರ ಟೆಕ್ನಾಲಜಿಯಲ್ಲಿ ಬೆಳೀತಾ ಇದೆ, ನಾನು ಹೊಸದನ್ನ ಕಲಿತಾ ಇದ್ದೀನಿ, ನನ್ನ ಪ್ರಾಡಕ್ಟ್ ಮತ್ತೆ ಸೇವೆಗಳು ಗ್ರಾಹಕರಿಗೆ ತುಂಬಾ ಮೆಚ್ಚುಗೆ ಆಗ್ತಾ ಇದೆ. ಸೊ ನೋ ವೆನ್ ವಿ ಆರ್ ಟಾಕಿಂಗ್ ದಿ ಸೆಲ್ಫ್ ಟಾಕ್ ಅಂಡ್ ವಾಟ್ ಹ್ಯಾಪನ್ಸ್, ನಾವು ನಮ್ಮ ಜೊತೆ ನಾವೇನು ಮಾತಾಡ್ಕೊಳ್ತಾ ಇದ್ದೀವಿ ಸತತವಾಗಿ, ಅವರ್ ಥಾಟ್ಸ್ ಕ್ರಿಯೇಟ್ ಅವರ್ ಆಕ್ಷನ್ಸ್. ಲಿಸನ್ ಟು ದಿಸ್. ನಮ್ಮ ಆಕ್ಷನ್ಸ್, ನಾವು ಮಾಡೋ ಕ್ರಿಯೆಗಳು ಹೇಗಿರಬೇಕು, ಆ ಕ್ರಿಯೆ ಯಾವ ಇಂಟೆನ್ಷನ್ ಇಂದ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏನಾಗುತ್ತೆ, 2 ಥರದ ಜನ ಇರ್ತಾರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದವ್ರು. ಸ್ಪೆಷಲಿ ನಾನು ದುಡ್ಡು ಮಾಡಬೇಕು, ನಾನು ಹೆಸರು ಮಾಡಬೇಕು, ನನ್ನ ಸಾಮರ್ಥ್ಯ ಏನು ಅಂತ ತೋರಿಸ್ಬೇಕು. ತಪ್ಪೇನೂ ಇಲ್ಲ. ಆದರೆ ಅದೇ ಇನ್ನೊಂದು ಭಾವನೆಯಿಂದ ಸ್ಟಾರ್ಟ್ ಮಾಡಬೇಕು. ನಾನು ಸಮಾಜಕ್ಕೆ ಒಂದು ಒಳ್ಳೆ ಸಂಸ್ಥೆನ ಹುಟ್ಟು ಹಾಕಬೇಕು, 100 ಜನರಿಗೆ ಕೆಲಸ ಕೊಡಬೇಕು, ರೈಟ್? ನಮ್ಮ ಗ್ರಾಹಕರಿಗೆ ಇರೋ ಸಮಸ್ಯೆನ ತೀರಿಸಬೇಕು ನಾನು ನನ್ನ ಪ್ರಾಡಕ್ಟ್ ಸರ್ವಿಸ್ಗಳಿಂದ. ಐ ವಾಂಟ್ ಟು ಡೂ ಸಮಥಿಂಗ್ ಟು ದ ವರ್ಲ್ಡ್. ಇದು 2ನೇ ವಿಧಾನ. ಸೊ ಯಾವ ಒಂದು ವಿಧಾನ ಚೆನ್ನಾಗಿದೆ, ಯಾವ ಇಂಟೆನ್ಷನ್ ಚೆನ್ನಾಗಿದೆ? ಸೊ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಅಥವಾ ಕನ್ಸ್ಯೂಮ್ಯಾಕ್ಸ್ ಶುರು ಮಾಡದೆ ಉದ್ದೇಶ ಏನಪ್ಪಾ ಅಂದ್ರೆ, ನಾನು ವ್ಯಾಪಾರ ಶುರು ಮಾಡಿದಾಗ ಐ ಫೇಲ್ಡ್ ಇನ್ ಮೈ ಪ್ರಿಂಟಿಂಗ್ ಬಿಸ್ನೆಸ್. ಸೊ ಐ ಡಿಡ್ ಆಲ್ ಮೈ ಮಿಸ್ಟೇಕ್ಸ್ ಆಸ್ ಅ ಯೂತ್. ಡಿಸಿಪ್ಲಿನ್ ಇರಲಿಲ್ಲ. ಐ ಡನ್ ಆಲ್ ಮೈ ಯೂತ್ ಮಿಸ್ಟೇಕ್ಸ್, ಲೈಕ್ ಫೈನಾನ್ಷಿಯಲ್ ಆಗಲಿ, ಪರ್ಸ್ನಲಿ ಆಗಲಿ, ಹ್ಯಾಬಿಟ್ಸ್ ಅಲ್ಲಿ. ದೆನ್ ವೆಂಟ್ ಇನ್ ಟು ಅ ಫೈನಾನ್ಷಿಯಲ್ ಮಿಸ್ಟೇಕ್. 1998 ನಾನು ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅಟೆಂಡ್ ಮಾಡಿದೆ, ವಿನ್ನರ್ಸ್ ವರ್ಕ್ಶಾಪ್ ಅಂದ್ಬಿಟ್ಟು. ಐ ರಿಯಲೈಸ್ ಸೋ ಮೆನಿ ಥಿಂಗ್ಸ್, ನನ್ನ ತಪ್ಪುಗಳು. ನಾನು ಅದನ್ನು ತಿದ್ದುಕೊಂಡು ಐ ಸ್ಟಾರ್ಟೆಡ್ ಎ ಕನ್ಸ್ಯೂಮರ್ ವರ್ಲ್ಡ್ ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪನಿ. ಆ್ಯಂಡ್ ಲೆಸ್ ದೆನ್ 3 years, 2002 ಜನವರಿ 27ನೇ ತಾರೀಕು, ದಟ್ ವಾಸ್ ಅ ಬ್ರೇಕ್ ಥ್ರೂ ಇನ್ ಮೈ ಲೈಫ್. ಆ ಸ್ಟೇಜ್ ಮೇಲೆ ಕೂತಿರ್ಬೇಕಾದ್ರೆ 3rd anniversary ಒಂದು ಇಂಟೆನ್ಷನ್ ಬಂತು, ನಾನು ಕನ್ನಡದಲ್ಲಿ ಬಿಸ್ನೆಸ್ ಕೋಚ್ ಮಾಡಬೇಕು ಅಂತ. ಅಂಡ್ ಈ ಕನ್ಸ್ಯೂಮರ್ ವರ್ಲ್ಡ್ ನಲ್ಲಿ 1000 ಜನರಿಗೆ ಜಾಬ್ ಕೊಡಬೇಕು. ದ ಇಂಟೆನ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಾವು ಏನೇ ಕೆಲಸ ಮಾಡೋಕ್ಕಿಂತ ಮುಂಚೆ ನಾವು ಯಾವ ಮನೋಭಾವದಿಂದ ಕೆಲಸ ಮಾಡ್ತೀವಿ. ಟೈಪ್ ಆಲ್ ಆಫ್ ಇಂಟೆನ್ಷನ್ಸ್. ಇಟ್ ಶುಡ್ ಬಿ ಸರ್ವಿಂಗ್ ಇಂಟೆನ್ಷನ್. ಸೇವಾ ಮನೋಭಾವನೆ ಇರಬೇಕು. ಏನಿರಬೇಕು? ಸೇವಾ ಮನೋಭಾವನೆ. ಸೇವಾ ಮನೋಭಾವನೆಯಿಂದ ಶುರು ಮಾಡಿದಂತಹ ಬಿಸ್ನೆಸ್ ಆಗಿರ್ಲಿ, ಕೆಲಸ ಆಗಿರ್ಲಿ, ಆಶೀರ್ವಾದ ಇರುತ್ತೆ. ಸೊ ನೆಗೆಟಿವ್ ಅಷ್ಟು ಈಸಿಯಾಗಿ ಏನಾಗೋದಿಲ್ಲ, ಟಚ್ ಆಗೋದಿಲ್ಲ. ಸೊ ನಾವು ಬಿಸ್ನೆಸ್ ಟೈಕೂನ್ ಅಕಾಡೆಮಿಯ ಒಂದು ಉದ್ದೇಶ, ಇಂಟೆನ್ಷನ್ ಏನಪ್ಪಾ ಅಂದ್ರೆ, 10,000 ಕರ್ನಾಟಕದ ಉದ್ಯಮಿಗಳಿಗೆ, ಐ ವಾಂಟ್ ಟು ಜಸ್ಟ್ ರಿಪೀಟ್ ದಿಸ್ ಅಗೇನ್, ಕರ್ನಾಟಕದ 10,000 ಉದ್ಯಮಿಗಳಿಗೆ ಕೋಟ್ಯಾಧಿಪತಿಗಳನ್ನಾಗಿ ಮಾಡುವಂಥದ್ದು. ದಾಟ್ಸ್ ಅ ಪ್ಯೂರ್ ಇಂಟೆನ್ಷನ್. ಟೀಚ್ ದಮ್ ಆನ್ಲೈನ್ ಬಿಸ್ನೆಸ್ ಮಾಡೆಲ್ ಹೇಗೆ ತೊಗೊಂಬರೋದು, ಫಿಸಿಕಲ್ ಬಿಸ್ನೆಸ್ ಹೆಂಗೆ ಬಿಲ್ಡ್ ಮಾಡೋದು. ಜಸ್ಟ್ ಬಿ ಎ ಕೋಚ್ ಅಂಡ್ ಟೀಚರ್, ಎ ಮೆಂಟರ್ ಟು achieve their dreams into reality. ಅವರ ಕನಸಿನ ಸಾಮ್ರಾಜ್ಯ. That's a pure intention. Today is my best day. You know why? I received a call from London. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದಂತಹ ಒಬ್ಬ ಡಾಕ್ಟರ್ ಲಂಡನ್ ಅಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ ಲಾಸ್ಟ್ 19 ವರ್ಷಗಳಿಂದ. ನಮ್ದೊಂದು ವಿಡಿಯೋ ನೋಡ್ಬಿಟ್ಟು, ಯೂಟ್ಯೂಬ್ ಅಲ್ಲಿ ಇರತಕ್ಕಂಥ ವಿಡಿಯೋನ ಅವ್ರು ನಮ್ಗೆ ಕಾಲ್ ಮಾಡಿ 19 ನಿಮಿಷ ಮಾತಾಡಿದ್ವಿ.
ಅಂಡ್ ಈಸ್ ಸೋ ಹ್ಯಾಪಿ ಕನ್ನಡದಲ್ಲಿ ಈ ತರ ಪ್ರೊಫೆಷನಲ್ ಆಗಿ ಮಾಡ್ತಾ ಇರೋದನ್ನ ನೋಡಿ. ಅವ್ರದ್ದು ಒಂದು ಲ್ಯಾಂಡ್ ಇದೆ, ಸೊ ಹಿ ಇಸ್ ಗ್ರೋಯಿಂಗ್ ಸಮಥಿಂಗ್, ಆನ್ಲೈನ್ ಡಿಜಿಟಲ್ ತರಬೇಕು, ಸಪೋರ್ಟ್ ಬೇಕು ಅಂತ ಕೇಳಿದ್ರು. ಅಂಡ್ ಈ ವಾಸ್ ಸೋ ಅಪ್ರಿಷಿಯೇಟಿಂಗ್ ಸಮಥಿಂಗ್ ಗ್ರೇಟ್. ಸೊ ನಮ್ಮ ಇಂಟೆನ್ಷನ್, ನಮ್ಮ ಉದ್ದೇಶ ಸದುದ್ದೇಶ ಆಗಿರ್ಬೇಕು, ಸೇವಾ ಮನೋಭಾವನೆ. ಅವಾಗ ನಮ್ ನೆಗೆಟಿವ್ ಅನ್ನೋದು ಹತ್ರ ಬರೋದಿಲ್ಲ. ಬೇರೆಯವ್ರ ಕಣ್ಣು ನಮ್ಗೆ ಬಿದ್ರು ನಾವು ಒಳಗಡೆ ಬರಲ್ಲ, ಯಾಕಂದ್ರೆ ನಮ್ಮ ಮನೋಭಾವನೆ ಸೇವಾ ಮನೋಭಾವನೆ. ಕರೆಕ್ಟ್. ಅಂಡ್ ಥರ್ಡ್ ಇಸ್ ದಟ್ ರೈಟ್ ಆಕ್ಷನ್ಸ್. ರೈಟ್ ಆಕ್ಷನ್ ಅಂದ್ರೆ ಏನು? ನಾವು ಮಾಡೋ ಕೆಲಸ ಹೇಗಿರ್ಬೇಕು, ಮಾಡೋ ಕ್ರಿಯೆ ಹೇಗಿರ್ಬೇಕು. ಕ್ರಿಯೆ ಲೈಕ್ ತಾಯಿ ನಮ್ಗೆ ಹೊಡಿತಾರೆ, ಟೀಚರ್ ನಮ್ಗೆ ದಂಡಿಸ್ತಾರೆ, ಕರೆಕ್ಟ್. ಟ್ರಾಫಿಕ್ ಪೊಲೀಸ್ ನಮ್ಗೆ ದಂಡ ಹಾಕ್ತಾರೆ. ಉದ್ದೇಶ, ಆಕ್ಷನ್ ಮಾಡ್ತಾರೆ, ಉದ್ದೇಶ ನಮ್ಗೆ ಸರಿದಾರಿಯಲ್ಲಿ ಇಡಬೇಕು ಅಂದ್ಬಿಟ್ಟು, ಕರೆಕ್ಟ್. ಸೊ ಯು ಶುಡ್ ಸಿ ದಟ್ ಆಕ್ಷನ್ ಯಾವ್ದ್ರ ಮೂಲಕ ಬರ್ತಾ ಇದೆ. ಸೊ ಏನಾಗುತ್ತೆ ಕೇಳಿಸ್ಕೊಳ್ಳಿ ಕ್ಲಿಯರ್ ಆಗಿ. ನಾವು ಆಕ್ಷನ್ ಮಾಡ್ತಾ ಮಾಡ್ತಾ ಎಲ್ಲೋ ಒಂದ್ ಕಡೆ ನಮ್ಗೆ ಏನಾಗುತ್ತೆ, ಆಕ್ಷನ್ ಜೊತೆಗೆ ನಾವು ಒಂದು ರೈಟ್ ಆಕ್ಷನ್ ಜೊತೆಗೆ ಔಟ್ಪುಟ್ ಬರುತ್ತಲ್ಲ, ಅದ್ರ ಮೇಲೆ ಸ್ಟಕ್ ಆಗ್ಬಿಡ್ತೀವಿ, ನಮ್ಮ ಹ್ಯಾಬಿಟ್ ಮಾಡ್ಕೊಂಡ್ಬಿಡ್ತೀವಿ. ನಾನು ಡೋರ್ ಟು ಡೋರ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದೀನಿ ಟೀಮ್ ಬಿಲ್ಡ್ ಮಾಡೋರ ಬಗ್ಗೆ. ಐ ಜಸ್ಟ್ ವಾಂಟ್ ಟು ಗಿವ್ ಅನ್ ಎಕ್ಸಾಂಪಲ್. ಸಿ, ಟ್ರೈನರ್ಗಳು ಟೀಮ್ ಬಿಲ್ಡ್ ಮಾಡಬೇಕಾದ್ರೆ ಡೋರ್ ಟು ಡೋರ್ ಅಲ್ಲಿ ಒಬ್ರಿಗೆ ಅಬ್ಸರ್ವೇಷನ್ ಅಂತ ನಾವು ಹೊಸಬ್ರನ್ನ ಕೊಡ್ತಾ ಇದ್ವಿ. ಕೊಡ್ಬೇಕಾದ್ರೆ ಏನಾಗೋದು, ಅಂಡ್ ಇಸ್ ಟು ಟೆಲ್, ಅವ್ರ ಮಕ್ಕ ನೋಡಿದ ತಕ್ಷಣ ಈ ಟ್ರೈನರ್ ಹೆಂಗ್ ಅವ್ನ ಭಾವನೆ ಇರುತ್ತೆ ಅಂತ ನೋಡ್ತಾ ಇದೆ. ಇವ್ನು ತಿಂಡಿ ತಿನ್ನೋರ್ಗು ಇರ್ತಾನೋ, ಅಥವಾ ಒಂದು ಫೀಲ್ಡ್ ಕರ್ಕೊಂಡೋಗಿ ಕೆಲಸ ತೋರ್ಸೋರ್ಗು ಇರ್ತಾನೋ, ಅಥವಾ ಅರ್ಧ ದಿನ ಇರ್ತಾನೋ, ಸಂಜೆವರೆಗೂ ವಾಪಸ್ ಇದ್ದು ನನ್ನ ಟೀಮ್ ಬರ್ತಾನೋ ಇಲ್ವೋ. ಲುಕ್ ಅಟ್ ದಿಸ್, ಹಿಸ್ ಇಂಟೆನ್ಷನ್ ಇಸ್ ಅ ಡೌಟ್ಫುಲ್. ಇಟ್ಸ್ ಡೌಟ್ಫುಲ್. ಹಿಸ್ ಆಕ್ಷನ್ ಹೇಗಿರುತ್ತೆ ಅವಾಗ? ಇಟ್ಸ್ ಅ ಡೌಟ್ಫುಲ್ ಆಕ್ಷನ್. ಸೊ ಬೆಳೆದಿರೋರು ಕೂಡ ಏನಾಗುತ್ತೆ, ಸೋ ಮೆನಿ ಟೈಮ್ಸ್ ಟೀಮ್ ಬಿಲ್ಡ್ ಮಾಡಿರ್ತಾರೆ, ಬ್ರಾಂಚ್ಗಳು ಬಿಲ್ಡ್ ಮಾಡಿರ್ತಾರೆ, ಬಿದೋಗ್ತಾ ಇರುತ್ತೆ, ಟೀಮ್ ಬಿದೋಗ್ತಾ ಇರುತ್ತೆ, ಅಥವಾ ಕಲೆಕ್ಷನ್ ಆಗ್ತಾ ಇರಲ್ಲ. ಲಿಸನ್ ಟು ದಿಸ್, ಆಕ್ಷನ್ ವಿತ್ ಇಂಟೆನ್ಷನ್. ರಿಸಲ್ಟ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಅದೇನ್ ಮಾಡೋದು. ಈಗ ನಾನು ವೆಬಿನಾರ್ಸ್ ಮಾಡ್ತಾ ಇದ್ದೀನಿ, ಆನ್ಲೈನ್ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡ್ತಾ ಇದ್ದೀನಿ 2 hours. ಸೊ ಪೀಪಲ್ ಕಮ್ ಅಂಡ್ ದೇ ಸ್ಟೇ. ಮೊದಲು ನಾನು ಹಿಂಗೆ ಯೋಚನೆ ಮಾಡ್ತಾ ಇದ್ದೆ, ಐ ಯೂಸ್ ಟು ಬಿ ಮೋಟಿವೇಶನ್, ಬಿಸ್ನೆಸ್ ಹೆಂಗ್ ಬಿಲ್ಡ್ ಮಾಡ್ಬೇಕನ್ನೋ ಒಂದು 6 steps ಹೇಳ್ಕೊಡ್ತಾ ಇದೆ. ಇವಾಗ ಎಲ್ರಿಗೂ ಆನ್ಲೈನ್ ಅಲ್ಲಿ ಬೆಳೆಯಕ್ ಬೇಕಾಗಿರೋ ಒಂದು ನೀಡ್, ಅನಿವಾರ್ಯ ತುಂಬಾ ಇರೋದ್ರಿಂದ ಆನ್ಲೈನ್ ಬಿಸ್ನೆಸ್ ಮಾಡ್ಯೂಲ್ನ 5 steps ಹೇಳ್ಕೊಡ್ತೀವಿ. ಈಗ ಮೈ ಇಂಟೆನ್ಷನ್ ಇಸ್ ವೆರಿ ಪ್ಯೂರ್. ಐ ಆಮ್ ಹೆಲ್ಪಿಂಗ್ ಬಿಸ್ನೆಸ್ ಓನರ್ ಟು ಬಿಲ್ಡ್ ದೇರ್ ಬಿಸ್ನೆಸ್ ಆನ್ಲೈನ್. ಎಷ್ಟು ಜನ ವೆಬಿನಾರ್ ಬರ್ತಾರೋ ಆನ್ಲೈನ್ ವರ್ಕ್ಶಾಪ್ಗೆ, ಎಂಡ್ವರೆಗೂ ನನ್ನ ವೆಬಿನಾರ್ ಅಲ್ಲಿ ಅಟೆಂಡ್ ಮಾಡ್ತಾರೆ. The action with the intention, because I am giving them, last 2 years ಅಲ್ಲಿ ನಾವು 65,000 ಲೀಡ್ ನ ಜನರೇಟ್ ಮಾಡಿದೀವಿ. ಲಾಸ್ಟ್ ನಾಟ್ 2 years, 1.5 years ಅಲ್ಲಿ 3,000 ಜನ ಫಾಲೋವರ್ಸ್ ಇದ್ದಾರೆ ಯೂಟ್ಯೂಬ್ ಅಲ್ಲಿ ಇವಾಗ. ಇಫ್ ಯು ಆರ್ ದ ಫಸ್ಟ್ ಟೈಮ್ ವಾಚಿಂಗ್, ಓಕೆ, ಸಬ್ಸ್ಕ್ರೈಬ್ ಮೈ ಚಾನೆಲ್, ಟೈಪ್ ಎಸ್ ಅಂತ. ಸಬ್ಸ್ಕ್ರೈಬ್ ಮಾಡಿರೋರು ಡನ್ ಅಂತ ಟೈಪ್ ಮಾಡಿ. ಇಫ್ ಯು ಆರ್ ವಾಚಿಂಗ್ ಫಸ್ಟ್ ಟೈಮ್ ಲೈವ್, ಬಿಕಾಸ್ ಯು ಗೆಟ್ ದಿಸ್ ಕೈಂಡ್ ಆಫ್ ಟಾಪಿಕ್, ಹೊಸ ಸಿಗ್ತಾ ಇರುತ್ತೆ ನಿಮಗೆ. Okay, if you are watching a first timer, type subscribe. Facebook ಅಲ್ಲಿ ಪೇಜ್ಗೆ 11,000 ಜನ ಫಾಲೋವರ್ಸ್ ಇದ್ದಾರೆ. Like we have done this, so people watch the entire webinar, workshop. Your intentions, ನಮ್ಮ ಇಂಟೆನ್ಷನ್ ಸರಿ ಇದ್ದಾಗ ಯಾರೇ ಕಣ್ ಬಿದ್ದು ಕಣ್ ಹಾಕ್ತಾ ಇದ್ರು ಅಥವಾ ಏನೇ ಥಾಟ್ ರಿಲೀಸ್ ಮಾಡಿದ್ರು, we will not receive it. ಯಾಕೆ? ನಮ್ಮ ಸದುದ್ದೇಶ, ನಮ್ಮ ಆಕ್ಷನ್, ನಾವು ವರ್ಕ್ ಮಾಡಬೇಕಾದ್ರೆ, like now when I'm conducting this YouTube live, what is my intention? To give you a right knowledge, to live a happy life, to build a successful business and lead a growth oriented role model company ag beliyadike. That's so simple. And then you like it, follow, that's great. If you don't like, you will have a better teacher and I'll have a better followers. That simple thing. Intentions should be very very clear. ಬಟ್ ಇಲ್ಲಿ ಏನಾಗುತ್ತೆ ಹೇಳ್ತೀನಿ ಕೇಳಿ. ಓಕೆ, ನಮ್ಮ ಹ್ಯಾಬಿಟ್ಸ್ ಆಗ್ಬಿಡುತ್ತೆ. ವಾಟ್ ಈಸ್ ದಟ್ ಹ್ಯಾಬಿಟ್ಸ್? ಲಿಸನ್ ಟು ದಿಸ್. ಒನ್ಸ್ ಯು ಲೂಸ್ ಮನಿ ಒಂದು ಕಸ್ಟಮರ್ ಇಂದ, 2ನೇ ಕಸ್ಟಮರ್, 3ನೇ ಕಸ್ಟಮರ್, ಇವನು ನಂಗೆ ಮೋಸ ಮಾಡ್ಬಿಟ್ರೆ, ದಿಸ್ ಇಸ್ ಕೇರ್ಫುಲ್. ಯುವರ್ ಹ್ಯಾಬಿಟ್ಸ್ ಗೋಯಿಂಗ್ ಟು ಕ್ರಿಯೇಟ್. ನಾವು ಇಲ್ಲಿ ದುಡ್ಡನ್ನ ಕೊಟ್ಟಾಗ, ಸ್ಟಾಕ್ ಕೊಟ್ಟಾಗ, ದುಡ್ಡು ಕಲೆಕ್ಟ್ ಮಾಡೋಕ ನಾವು ಎಲ್ಲೋ ಒಂದ್ ಕಡೆ ಡ್ಯೂ ಡಿಲಿಜೆನ್ಸ್ ಅಂದ್ರೆ ಲೈಕ್ ಚೆಕ್ ಮಾಡಿ ಕೊಟ್ಟಿರೋದಿಲ್ಲ. ಅಲಾರಾಮ್ ಸೆಟ್ ಮಾಡ್ಕೊಂಡಿರ್ತೀವಿ, ಬೆಳಗ್ಗೆ ಇಷ್ಟು ಗಂಟೆಗೆ ದೊಡ್ಬೇಕಂತ. ಒಂದ್ಸತಿ ಲೇಟ್ ಆಗಿದ್ವಿ, 2ನೇ ದಿನ ಲೇಟ್ ಆಗಿದ್ವಿ, 3ನೇ ದಿನ ಲೇಟ್ ಆಗಿದ್ವಿ, ಅದೊಂದು ಅಭ್ಯಾಸ ಆಗ್ಬಿಡುತ್ತೆ. ಕರೆಕ್ಟ್.
ಸಿಮಿಲರ್ಲಿ ಬೇರೆ ಯಾರೇ ಹೇಳಿದ್ದು ಕೇಳಿಸ್ಕೊಳಕ್ ಶುರು ಮಾಡಿದ್ವಿ. ಮೊದ್ಲೇನಿತ್ತು ನಮ್ಮ ಬಿಸ್ನೆಸ್ ನ ಗುಣಗಳು ಏನಿತ್ತು ಅದನ್ನ ದಾಟ್ಬಿಟ್ಟು ಬೇರೆಯವ್ರು ಹೇಳೋದನ್ನ ಕೇಳಿಸ್ಕೊಳಕ್ ಶುರು ಮಾಡಿದ್ವಿ. ನಮ್ಮ ಸಬ್ ಕಾನ್ಶಿಯಸ್ ಅಕ್ಸೆಪ್ಟ್ ಮಾಡ್ಕೊಳಕ್ ಶುರು ಆಗುತ್ತೆ ಇನ್ಫಾರ್ಮೇಶನ್ಸ್, ಬಿಕಾಸ್ ವಿ ಹವ್ ಬಿಲ್ಟ್ ಅ ವೀಕ್ ಹ್ಯಾಬಿಟ್. ದೌರ್ಬಲ್ಯಗಳು, ಒಳ್ಳೆ ಗುಣಗಳು ದೌರ್ಬಲ್ಯಗಳಾಗ್ಬಿಟ್ಟಾಗ, ಟೈಪ್ ಆಲ್ ಆಫ್ ಯು ರಾಂಗ್ ಹ್ಯಾಬಿಟ್ಸ್, ಲೇಟಾಗಿ ಹೋಗೋದು, ಸುಳ್ಳು ಹೇಳೋದು, ಪೇಮೆಂಟ್ಸ್ ಲೇಟಾಗಿ ಕೊಡೋದು, ಆನ್ ಟೈಮ್ ಡೆಲಿವರಿ ಮಾಡದೇ ಇರೋಂಥದ್ದು, ಕರೆಕ್ಟ್, ನೆಗೆಟಿವ್ ಮಾತಾಡೋಕೆ ಶುರು ಮಾಡೋದು, ದಿಸ್ ಹ್ಯಾಬಿಟ್ಸ್ ಬಿಕಮ್ ದೌರ್ಬಲ್ಯಗಳು. ಸೊ ನೋ ಯು ರಿಸೀವ್ ಎವ್ರಿ ಇನ್ಫಾರ್ಮೇಶನ್. ಮಾರ್ಕೆಟ್ ಸ್ಲೋ ಅಂತ ಇವಾಗ ಯು ಲಿಸನ್ ಇಟ್. ಹಾ ಕರೆಕ್ಟ್, ಮಾರ್ಕೆಟ್ ಸ್ಲೋ, ಬೆಳೀತಾ ಇಲ್ಲ ಇವಾಗ. ದೆನ್ ಯು ಅಕ್ಸೆಪ್ಟ್, ಓಕೆ ಮಾರ್ಕೆಟ್ ಸ್ಲೋ, ಮಾರ್ಕೆಟ್ ಸ್ಲೋ, ದುಡ್ಡಿಲ್ಲ ಎಲ್ಲೂ ಇವಾಗ, ದುಡ್ಡಿಲ್ಲ ಇವಾಗ ಎಲ್ಲೂ. ನೋ ಯು ಆರ್ ಲಿಸನಿಂಗ್ ಫ್ರಮ್ ಅದರ್ಸ್. ಸಿ, ಮೊದಲು ಸೆಲ್ಫ್ ಟಾಕ್ ಇತ್ತು, ರೈಟ್ ಟಾಕ್ ಇತ್ತು, ಅಂಡ್ ದೆನ್ ಯುವರ್ ಇಂಟೆನ್ಷನ್ಸ್ ವೆರಿ ವೆರಿ ಗುಡ್, ಅಂಡ್ ಯು ವೆಂಟ್ ಟು ದ ನೆಕ್ಸ್ಟ್ ಲೆವೆಲ್, ಯುವರ್ ಆಕ್ಷನ್ಸ್ ವೆರ್ ವೆರಿ ಗುಡ್. ಸ್ಲೋಲಿ ಎಲ್ಲೋ ಒಂದ್ ಕಡೆ ರಾಂಗ್ ಹ್ಯಾಬಿಟ್ಸ್, ರೈಟ್ ಹ್ಯಾಬಿಟ್ಸ್ ಬಿಟ್ಟು ರಾಂಗ್ ಹ್ಯಾಬಿಟ್ಸ್ ಬರೋಕ್ ಶುರು ಆಯ್ತು, ದೌರ್ಬಲ್ಯಗಳಾಗಕ್ಕೆ ಶುರು ಆಯ್ತು. ದೆನ್ ಅವಾಗ ಏನ್ ಮಾಡ್ತೀವಿ, ನ್ಯೂಸ್ ಪೇಪರ್ ಅಲ್ಲಿ ಗ್ರಹಗತಿ ನೋಡ್ತೀವಿ, ಮೊಬೈಲ್ ಅಲ್ಲಿ ನೋಡ್ತೀವಿ, ಅಂಡ್ ವಿ ಗೋ ಟು ಸೋ ಮೆನಿ ಅದರ್ ಬೇರೆ ಬೇರೆ ವಿಧಾನಗಳಿದೆ, ಲೈಕ್ ಕಣ್ ದೃಷ್ಟಿ ತಗ್ಸೋದಿಕ್ಕೆ, ಗಾಡಿಂಗ್ ಆಲ್ ದಿಸ್ ಥಿಂಗ್ಸ್. ಕರೆಕ್ಟ್? ಹೌ ಮೆನಿ ಆಫ್ ಯು ಅಗ್ರಿ ದಿಸ್? ಟೈಪ್ ಎಸ್. ಕರೆಕ್ಟ್. ನಮ್ಗೆ ಒಳಗಡೆ ದೌರ್ಬಲ್ಯ ಆದಾಗ ಬೇರೆ ಯಾರೇ ನಮ್ಗೆ ಹೇಳಿದ್ರು ಹುಷಾರ್, ಅದು ಒಳಗಡೆ ಬಂದ್ಬಿಡುತ್ತೆ. ಸೊ ಯಾರಾದ್ರೂ ಹುಷಾರ್ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಇವಾಗ? ಲಿಸನ್ ಟು ದಿಸ್. ಯದ್ ಭಾವಂ ತದ್ ಭವತಿ. ನಮ್ಮ ಭಾವನೆಗಳು ಶುದ್ಧವಾಗಿರ್ಬೇಕು. ನಿಮ್ಗೆ ಸತತವಾಗಿ ನಿರಂತರವಾಗಿ ಯಶಸ್ಸು ಬರಬೇಕು, ಬೆಳೀತಾ ಇರ್ಬೇಕಂದ್ರೆ ಒನ್ ಥಿಂಗ್ ಯು ಶುಡ್ ಫಾಲೋ. ಬೇರೆಯವರಿಗೆ ಯಾವಾಗ್ಲೂ ಬೇರೆಯವರ ಯಶಸ್ಸಿಗೆ ಏನ್ ಮಾಡ್ಬೇಕು, ನಾವು ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, when somebody is achieved success, feel good. Wow, business success. ಹೇ ಹೊಸ ಕಾರ್ ತಗೊಂಡಿದ್ದಾರೆ, ಸೂಪರ್. ಹೇ ಮನೆ ಕಟ್ಟಿದ್ದಾರೆ, ಸಕ್ಕದಾಗಿದೆ, ಚೆನ್ನಾಗಿದೆ ಮನೆ. ಸೆಲೆಬ್ರೇಟ್, ಹ್ಯಾಪಿ ತೋರಿಸ್ಕೊಳ್ಳಿ ಬೇರೆಯವ್ರ ಯಶಸ್ಸಿಗೆ. ರೈಟ್? if somebody achieve something like ಹೊಸ ಮೊಬೈಲ್ ತಗೊಂಡಿದ್ದಾರೆ, ಏ ಸಕ್ಕದಾಗಿದೆ ಮೊಬೈಲ್, ವೆರಿ ಗುಡ್. if somebody has gone to a different country, hey wow, ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ, ಸೆಲೆಬ್ರೇಟ್ ಅದರ್ ಸಕ್ಸಸ್. ಡೋಂಟ್ ಫೀಲ್ ಜೆಲಸ್. ಯಾಕೆ? ಏನು ಹೊರಗಡೆ ಹೋಗುತ್ತೋ ಅದು ವಾಪಸ್ ಒಳಗಡೆ ಬರುತ್ತೆ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಸಬ್ ಕಾನ್ಶಿಯಸ್ ಇಲ್ಲಿ ಮಾಡ್ತೀವಿ, ನಾವು ಏನ್ ಥಾಟ್ ರಿಲೀಸ್ ಮಾಡ್ತೀವಿ, ದಟ್ಸ್ ಗೋನ್ ಟು ಕ್ರಿಯೇಟ್. ಥಾಟ್ ಕ್ರಿಯೇಟ್ಸ್ ಥಿಂಗ್ಸ್. ನಮ್ಮ ಭಾವನೆಗಳು, ನಮ್ಮ ಯೋಚನೆಗಳು, ನಮ್ಮ ಕಾರ್ಯಗಳು, ನಮ್ಮ ಚಟಗಳಾಗುತ್ತೆ. ಅಂದ್ರೆ ನಮ್ಮ ಹ್ಯಾಬಿಟ್ಸ್, ಅಭ್ಯಾಸಗಳಾಗುತ್ತೆ. ಅಭ್ಯಾಸಗಳು ಪಾಸಿಟಿವ್ ಇದ್ದಾಗ ಏನಾಗುತ್ತೆ, ಪಾಸಿಟಿವ್ ಸೆಲೆಬ್ರೇಟ್ ಆಗುತ್ತೆ. ಫೀಲ್ ಗುಡ್ ಫಾರ್ ಎವ್ರಿಥಿಂಗ್, ಫೀಲ್ ಸೆಲೆಬ್ರೇಷನ್. ಸೊ ಅಂಡ್ ಸಣ್ಣ ಪುಟ್ಟದ್ದು ಇಟ್ ಹ್ಯಾಪನ್ಸ್, ಲೈಕ್ ಲೆಟ್ಸ್ ಸೇ ಲೈಕ್ ಕಾರ್ ತಗೊಂಡು ಹೋಗ್ತಾ ಇರ್ತೀರಾ, ಬೆಕ್ಕಡ್ಡ ಬಂತು, ಬೈಕಲ್ಲಿ ಹೋಗ್ತಾ ಇದ್ರೆ ಬೆಕ್ಕಡ್ಡ ಬಂತು, ಅಥವಾ ಲೈಟ್ ಆಗಿ ಯಾರೋ ಕಾರ್ ಟಚ್ ಮಾಡ್ತು, ಸ್ಕ್ರಾಚ್ ಆಯ್ತು. ಒನ್ ಕಸ್ಟಮರ್, ಈಗ ನಾವು ಟೊಮಾಟೊ ತಂದ್ವಿ, ಏನೋ ಒಂದು 5 kg ಟೊಮಾಟೊಲ್ಲಿ ಒಂದು ಹಣ್ಣು 2 ಹಣ್ಣು ಸರಿಗಿಲ್ಲ, ಏನ್ ಮಾಡ್ಬೇಕು? ಅದಕ್ಕೆ ತೆಗೆದಾಕಿ ಹೊರಗಡೆಗೆ. ಡೋಂಟ್ ಟೇಕ್ ಇಟ್ ಇನ್ಸೈಡ್, ಡೋಂಟ್ ಟೇಕ್ ಇಟ್ ಇನ್ಸೈಡ್. ಕರೆಕ್ಟ್? ಸೊ ಸೆಲ್ಫ್ ಟಾಕ್, ರೈಟ್ ಇಂಟೆನ್ಷನ್, ರೈಟ್ ಆಕ್ಷನ್ಸ್, ರೈಟ್ ಹ್ಯಾಬಿಟ್ಸ್, ಅಂಡ್ ಸೆಲೆಬ್ರೇಟ್ ಎವ್ರಿಬಡಿ ಸಕ್ಸಸ್. ಸಣ್ಣ ಪುಟ್ಟ ಬಂದಿದ್ದಕ್ಕೆ ಹ್ಯಾವ್ ಎ ಬುಲೆಟ್ ಪ್ರೂಫ್ ಫಾರ್ ಯುವರ್ ಮೈಂಡ್. ಡೋಂಟ್ ಗೆಟ್ ಇನ್ಸೈಡ್, ಡೋಂಟ್ ಅಲೋ ಇಟ್. ಬೆಳೆದಾಗ ಕಣ್ ಬೀಳುತ್ತಾ ಅನ್ನೋದಿಲ್ಲ, ನಮ್ಮ ಕಣ್ಣು ನಾವು ಬೀಳ್ಕೊಳ್ತೀವಿ. ದಟ್ಸ್ ವೇರ್ ದ ಪ್ರಾಬ್ಲಮ್ ಹ್ಯಾಪನ್ಸ್. ಎಲ್ಲರೂ ನಮ್ಮ ಕಣ್ಣು ಹಾಕಂಗಿದ್ದೀರಿ, ಒಳ್ಳೆ ಕಣ್ಣು ಇದೆ, ಕೆಟ್ಟ ಕಣ್ಣು ಇದೆ, ನಾವೇನಾಗ್ಬಿಡ್ಬೋದಾಗಿತ್ತು. ನಾವು ವೀಕ್ ಆದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಾಗ ಏನಾಗುತ್ತೆ, ವಿ ಫೀಲ್ ದ ನೆಗೆಟಿವ್ ಎನರ್ಜಿ. ವೆನ್ ಯು ಆರ್ ಇನ್ ಪಾಸಿಟಿವ್, ವೆನ್ ಯು ಆರ್ ವೆರಿ ಸ್ಟ್ರಾಂಗ್, nothing will happen. Type, I am super positive. Simple. Right, friends? So now, today we'll have some 5 minutes of question answer session. Okay?
Let's have 5 minutes of question answer session. What's your question? Type in the chat box. What's your question? Let's have 5 minutes of question answer session. Okay. ಪ್ರತಿ ಒಂದು ಲೈವ್ ಪ್ರೋಗ್ರಾಮ್ ಅಲ್ಲೂ after 20 minutes I'll be having a question answer session. What's your question? Okay, right, Sangamesh, Shivu, Viresh. Okay, very nice, very nice. How to set goals? Good. ಗುರಿಗಳು ಆರೋಗ್ಯದ ಗುರಿ, ಪರ್ಸನಾಲಿಟಿ ಗುರಿ ಅಂದರೆ ನನ್ನ ವ್ಯಕ್ತಿತ್ವ ಹೇಗಿರ್ಬೇಕು ಅನ್ನೋದು, ನಮ್ಮ ಎಜುಕೇಶನ್ ಗೋಲ್, ನಮ್ಮ ಬಿಸ್ನೆಸ್ ಗೋಲ್ ಆ್ಯಂಡ್ ಯುವರ್ ಕರಿಯರ್ ಗೋಲ್, ಜಾಬ್ ಮಾಡ್ತೀವಿ ಅಂದರೆ, ಆ್ಯಂಡ್ ಫ್ಯಾಮಿಲಿ ಗೋಲ್, ಆ್ಯಂಡ್ ದೆನ್ ವೆಲ್ತ್ ಗೋಲ್, ಹ್ಯಾಬಿಟ್ ಗೋಲ್ಸ್, ಸೋಷಿಯಲ್ ಗೋಲ್ ಅಂತ ಕರಿತೀವಿ. ಸೊ ಸೆಟ್ ದ ಗೋಲ್ಸ್. ಪರ್ಸನಾಲಿಟಿ ಗೋಲ್ ಅಂದಾಗ ನನ್ನ ವ್ಯಕ್ತಿತ್ವ ಹೇಗಿರಬೇಕು, ಏನೇನು ವ್ಯಕ್ತಿತ್ವದಲ್ಲಿ ಕಮ್ಯುನಿಕೇಶನ್ ಬಿಲ್ಡ್ ಮಾಡಬೇಕು, ಅಥವಾ ಪಾಸಿಟಿವ್ ಥಿಂಕಿಂಗ್ ಬಿಲ್ಡ್ ಮಾಡಬೇಕು, ನಾಲೆಜ್ ಬಿಲ್ಡ್ ಮಾಡಬೇಕು. ಇಫ್ ಯು ಆರ್ ಅ ಬಿಸ್ನೆಸ್ ಓನರ್, ಇಫ್ ಯು ಆರ್ ಹ್ಯಾವಿಂಗ್ 10 ಜನ ಕೆಲಸದವರಿದ್ರೆ 25 ಜನ ಕೆಲಸದವ್ರನ್ನ ಬೆಳೆಸ್ತೀನಿ, ರೈಟ್? ಒಂದು 10 ಲಕ್ಷ ಟರ್ನ್ ಓವರ್ ಮಾಡ್ತಾ ಇದ್ರೆ ತಿಂಗಳಿಗೆ 50 ಲಕ್ಷ ಟರ್ನ್ ಓವರ್ ತೊಗೊಂಡು ಹೋಗ್ತೀನಿ. ಸೆಟ್ ದ ಗೋಲ್. ನಿಮ್ಮ ಆದಾಯ 10% ಇದ್ರೆ 20% ತೊಗೊಂಡು ಹೋಗ್ತೀನಿ. ಸೆಟ್ ದ ಗೋಲ್. ಬಾಡಿಗೆ ಮನೆಯಲ್ಲಿದ್ದರೆ ಲೀಸ್ ಮನೆಗೆ ಬರ್ತೀನಿ, ಅಥವಾ ಸ್ವಂತ ಮನೆ ಮಾಡ್ತೀನಿ. ಸ್ವಂತ ಮನೆಯಲ್ಲಿದ್ದರೆ ಐ ವಿಲ್ ಕ್ರಿಯೇಟ್ ಅ ರೆಂಟಲ್ ಇನ್ಕಮ್ ಮಾಡ್ತೀನಿ. 3 ಥರದ ಇನ್ಕಮ್ ಬರ್ತಾ ಇದ್ರೆ 7 ಥರದ ಇನ್ಕಮ್ ಬರಂಗೆ ಮಾಡ್ತೀನಿ. ಸೆಟ್ ದ ಗೋಲ್ಸ್ ಲೈಕ್ ದಿಸ್. ದಿಸ್ ಇಸ್ ಔಟ್ ಸೆಟ್ ದ ಗೋಲ್ಸ್. ಅದಕ್ಕೊಂದು ಡೇಟ್ ಇಟ್ಕೊಳ್ಳಿ, ಒಂದು ಟೈಮ್ ಫ್ರೇಮ್ ಇಟ್ಕೊಳ್ಳಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ದಾರಿಗಳನ್ನ ಪ್ಲಾನ್ ಮಾಡಿ ಬರೆದು ಇಟ್ಕೊಂಡಿದ್ದನ್ನ, ಬರ್ದಿರೋದನ್ನ ಗುರಿಗಳಂತ ಕರಿತೀವಿ. ಬರೀಲಿಲ್ಲ ಅದು ಗುರಿ ಅಲ್ಲ, ಅದು ಆಸೆ ಆಗತ್ತೆ ಅಷ್ಟೆ. ಆಸೆಗಳು ದುಃಖಕ್ಕೆ ಕಾರಣ ಆಗತ್ತೆ ಅಂತಾರೆ. ಆಸೆಗಳನ್ನ ಅರ್ಹತೆ ಮಾಡ್ಕೊಬೇಕಂದ್ರೆ ಗುರಿಗಳನ್ನಾಗಿ ಪರಿವರ್ತಿಸ್ಕೊಬೇಕು. ಗುರಿಗಳನ್ನ ಬರ್ದಿಟ್ಕೊಬೇಕು, ಅದಕ್ಕೊಂದು ಅಂಕಿಅಂಶಗಳು ಕೊಡಬೇಕು, ಅದಕ್ಕೆ ಟೈಮ್ ಫ್ರೇಮ್ ಕೊಡಬೇಕು, ಆವಾಗ ಅದು ಗುರಿಗಳ ಕೆಲಸ ಮಾಡುತ್ತೆ. ಸೊ ಎರಡನೇದು, ಹೌ ಟು ಅವಾಯ್ಡ್ ನೆಗೆಟಿವ್ ಥಾಟ್ಸ್. ಗುಡ್ ಕ್ವಶನ್. ಸೊ ನಮಗೆ ಪಾಸಿಟಿವ್ ಹೇಗೋ ಹಾಗೆ ನೆಗೆಟಿವ್ ಥಾಟ್ಸು ಬರುತ್ತೆ. ಆ ನೆಗೆಟಿವ್ನ ಅವಾಯ್ಡ್ ಮಾಡ್ಕೊಡ್ದು, ನೆಗೆಟಿವ್ನ ಅಬ್ಸರ್ವ್ ಮಾಡಬೇಕು. ಸೊ ಈಗ ನಮ್ಮ ಒಳಗಡೆ ಮನಸ್ಸು ಹೇಳುತ್ತೆ ಡ್ರೈವ್ ಮಾಡಬೇಕಾದ್ರೆ, ತುಂಬ ಫಾಸ್ಟ್ ಆಗೋದ ಒಳಗಡೆ ಮನಸ್ಸು ಹೇಳುತ್ತೆ ಹುಷಾರು ಅಂತ. ಅದನ್ನ ನಾವು ಕೇಳಬೇಕು, ಸ್ಲೋ ಡೌನ್ ಮಾಡಬೇಕು. ಕರೆಕ್ಟ್? ಡ್ರೈವ್ ಮಾಡ್ತಾ ಮೊಬೈಲ್ ನೋಡ್ಕೊಂಡು ಡ್ರೈವ್ ಮಾಡ್ಬೇಕಾದ್ರೆ ಒಳ ಮನಸ್ಸು ಹೇಳುತ್ತೆ ಹುಷಾರು ಅಂತ, ಅವಾಗ ಅದನ್ನ ಕೇಳ್ಬೇಕು ನಾವು. ಕರೆಕ್ಟ್, ರೈಟ್? ಸೊ ನೆಗೆಟಿವ್ ಇಸ್ ಎ ಸೆಲ್ಫ್ ಪ್ರೊಟೆಕ್ಷನ್ ಇಫ್ ಇನ್ಸೈಡ್ ಒಳಗಡೆಯಿಂದ ಬಂದ್ರೆ. ಬಟ್ ದೇರ್ ಆರ್ ಸಮ್ ಅದರ್ ನೆಗೆಟಿವ್ ಕಮ್ಸ್, ಲೈಕ್ ಹಿಂಗಾಗ್ಬಿಟ್ರೆ, ಹಂಗಾಗ್ಬಿಟ್ರೆ, ಇದಾಗ್ಬಿಟ್ರೆ. ಈ ನೆಗೆಟಿವ್ ಥಾಟ್ ಬರಕ್ ಕಾರಣ ಎಲ್ಲಿಂದ ಅಂತ ಯೋಚನೆ ಮಾಡಿ. ನ್ಯೂಸ್ ಪೇಪರ್ ಓದಿದ್ರ, ಟಿವಿ ನೋಡಿದ್ರ, ಸಿನಿಮಾ ನೋಡಿದ್ರ, ಅಥವಾ ಯಾರಾದ್ರೂ ಹೇಳಿದ್ದನ್ನ ಕೇಳಿಸ್ಕೊಂಡ್ರ, ಅದನ್ನ ತೆಗ್ದಾಕ್ಬೇಕಂದ್ರೆ ಪಾಸಿಟಿವ್ ಆಟೋ ಸಜೆಷನ್ ಬರಿಬೇಕು. ನಾವು ಬರಿತಾ 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 ಹೋದಾಗ ಏನಾಗುತ್ತೆ, ಬರಿತಾ ಪಾಸಿಟಿವ್ ಆಗಿ ಬರೆಯೋದನ್ನ ಅಭ್ಯಾಸ ಮಾಡ್ಕೊಂಡು, ಮೈಂಡ್ ಇಸ್ ಅ ಜಿಮ್. ನಮ್ಮ ಮೈಂಡ್ ಒಂಥರ ವ್ಯಾಯಾಮ ಶಾಲೆ ಇದ್ದಂಗೆ. ಅದನ್ನ ಏನ್ ಮಾಡಬೇಕು, ಆಕ್ಷನ್ ಮಾಡಿಸ್ಬೇಕು ನಾವು. ಯಾವ ರೀತಿ ಪಾಸಿಟಿವ್ ಥಿಂಕ್ ಮಾಡಂಗೆ ಮಾಡಬೇಕು. ದಟ್ ಈಸ್ ವೈ ಯು ನೀಡ್ ಎ ಟೀಚರ್, ರೈಟ್? ಅಂಡ್ ರೈಟ್ ಹ್ಯಾಬಿಟ್ಸ್. ನೈಸ್, ಗುಡ್. ಸೊ ಸ್ನೇಹಿತರೆ, ಐ ರನ್ ಎ ಪ್ರೋಗ್ರಾಮ್ ಕಾಲ್ಡ್ ಬ್ರಿಂಗ್ ಯುವರ್ ಬಿಸ್ನೆಸ್ ಆನ್ಲೈನ್. ಇಫ್ ಯು ವಾಂಟ್ ಟು ಬಿ ಪಾರ್ಟ್ ಆಫ್, ನಿಮ್ಮ ವ್ಯಾಪಾರನ ಆನ್ಲೈನ್ ತೊಗೊಂಡ್ಬರ್ಬೇಕಂದ್ರೆ ನಮ್ಮ ವೆಬ್ಸೈಟ್ ಇದೆ www.mybta.net. ಐ ವಿಲ್ ಜಸ್ಟ್ ರೈಟ್ ಹಿಯರ್ www.mybta.net. ಕಮ್ ಟು ದಿಸ್ ವೆಬ್ಸೈಟ್. ಈ ವೆಬ್ಸೈಟಲ್ಲಿ 2 hours ಪ್ರೋಗ್ರಾಮ್ ಲಿಂಕ್ ಇದೆ. ಸಬ್ಸ್ಕ್ರೈಬ್ ಆಗಿ. ಸಿ ಯು ಇನ್ ದ ಪ್ರೋಗ್ರಾಮ್. ಡನ್. ಥ್ಯಾಂಕ್ ಯು ಸೋ ಮಚ್. ಗುಡ್ ಕ್ವಶನ್ಸ್. ಗಾಡ್ ಬ್ಲೆಸ್ ಯು ಆಲ್ ಆಫ್ ಯು. ಪ್ರತಿ ಶನಿವಾರ ರಾತ್ರಿ ನನ್ನ ಒಂದು ಸೆಷನ್ ಇರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಗಿವ್ ಸಮ್ ಗುಡ್ ಕಮೆಂಟ್ಸ್. ಐ ವಿಲ್ ರೀಡ್ ದ ಕಮೆಂಟ್ಸ್. ಆಮೇಲೆ ಈ ವಿಡಿಯೋನ ಶೇರ್ ಮಾಡಿ ಇಫ್ ಯು ಲೈಕ್ ಇಟ್. ಸೊ ನಿಮ್ಮ ಪ್ರಶ್ನೆಗಳನ್ನ ತುಂಬ ಜಾಸ್ತಿ ಆನ್ಸರ್ ಕೊಡ್ತೀನಿ. ಐ ವಿಲ್ ಸಿ ಹೌ ಮೆನಿ ಆಫ್ ಯು ರಿಯಲಿ ಲೈಕಿಂಗ್ ಕರ್ನಾಟಕದ ಫಸ್ಟ್ ಕನ್ನಡ ಬಿಸ್ನೆಸ್ ಕೋಚಿಂಗ್ ಸಂಸ್ಥೆಗೆ ನಿಮ್ಮ ಸಪೋರ್ಟ್ ಎಷ್ಟಿರುತ್ತೆ ಅಂತ ನೋಡೋಕೆ ಇಷ್ಟಪಡ್ತೀನಿ. ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಕೂಡ ನೋಡೋಕೆ ಇಷ್ಟಪಡ್ತೀನಿ. ನೈಸ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್
all of you being part of this live program. Share this video. So let ತುಂಬಾ ಜನರಿಗೆ ಕನ್ನಡದಲ್ಲಿ ಎಲ್ಲ ಬಿಸ್ನೆಸ್ ಓನರ್ಗೆ ವ್ಯಾಪಾರಸ್ಥರಿಗೆ ಸಪೋರ್ಟ್ ಆಗಲಿ, ರೈಟ್? How to keep mind stable in ups and downs in business. Super. It's again a gym, mental gym. ತುಂಬಾ ರಿಸಲ್ಟ್ ಜಾಸ್ತಿ ಬಂದಾಗ ಏನ್ ಮಾಡಬೇಕು? ಇಟ್ಸ್ ಎಫರ್ಟ್ಸ್. ಯಾವ ಎಫರ್ಟ್ಸ್? ಮ್ಯಾಕ್ಸಿಮಮ್ ಟೆಲಿಕಾಲಿಂಗ್ ಮಾಡಿದ್ದೀರಾ, ಫೋನ್ ಕಾಲ್ಸ್ ಮಾಡಿದ್ದೀರಾ, ಅಥವಾ ಪ್ರೆಸೆಂಟೇಷನ್ಸ್ ಕೊಟ್ಟಿದ್ದೀರಾ, ಅಥವಾ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಮಾಡಿದ್ದೀರಾ, ಸೊ ಅಥವಾ ಟ್ರೆಂಡ್ ಇಂದ ನಿಮಗೆ ರಿಸಲ್ಟ್ ಜಾಸ್ತಿ ಬಂತು, ರಿಸಲ್ಟ್ ಬಂತು, ಎಂಜಾಯ್ ದ ರಿಸಲ್ಟ್. ಅದೇ ರೀತಿ ಇವಾಗ ಸ್ಲೋ ಆಯ್ತು. ಸ್ಲೋ ಎರಡು ಕಾರಣಕ್ಕಾಗುತ್ತೆ. ನೀವು ಎಫರ್ಟ್ ಹಾಕಿಲ್ಲ, ಅಥವಾ ಕಾಂಪಿಟೇಟರ್ ಜಾಸ್ತಿ ಆದ್ರು, ಸಪ್ಲೈ ಜಾಸ್ತಿ ಆಯ್ತು, ಡಿಮ್ಯಾಂಡ್ ಸ್ಲೋ ಆಗುತ್ತೆ. ಅಥವಾ ಎಕ್ಸಾಂಪಲ್ ವುಡ್ ಯು ಕ್ಯಾನ್ ಕಾಲ್ ಮಾರ್ಕೆಟ್ ಚೇಂಜ್. ಅಂದ್ರೆ ಎಕ್ಸಾಂಪಲ್ ಇವಾಗ ಕರೋನಾ ಅಂತ ಸಿಚುಯೇಷನ್ ಅಲ್ಲಿ ಕೆಲವು ಮಾರ್ಕೆಟ್ಸ್ ಬಿದ್ದೋಯ್ತು. ಏನ್ ಮಾಡ್ಬೇಕು ಇವಾಗ? ಫೈಂಡ್ ಅನ್ ಆಲ್ಟರ್ನೇಟಿವ್. ಮೈಂಡ್ ಸ್ಟೇಬಲ್ ಇಂಪಾರ್ಟೆಂಟ್. ಆಕ್ಷನ್ ಜಾಸ್ತಿ ಮಾಡಿ, ರೈಟ್ ಆಕ್ಷನ್ಸ್ ನ ತಗೊಳ್ಳಿ, ರಿಸಲ್ಟ್ಸ್ ಬಂದೇ ಬರುತ್ತೆ. ರೈಟ್ ಕಿರಣ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಅಂಡ್ ಲೈಕ್ ಮಾಡಿದ್ದಕ್ಕೆ, ಈ ವಿಡಿಯೋನ ಶೇರ್ ಮಾಡಿದ್ದಕ್ಕೆ ಧನ್ಯವಾದಗಳು.